ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NSM ಸರ್ಟಿಫೈಡ್ ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟಲ್ಲಿ ಏನಾಗಿದೆ ಮೊದಲು. ನಿಫ್ಟಿ 122 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ನಿಫ್ಟಿ ಬ್ಯಾಂಕ್ 669 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಸೆನ್ಸೆಕ್ಸ್ 442 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇಂಡಿಯಾ ವಿಕ್ಸ್ -1.67% ಚೇಂಜ್, ಇದು ನಮಗೆ ಬುಲ್ಲಿಶ್ ಕಡೆಗೆ ಇಂಡಿಕೇಟ್ ಮಾಡ್ತಾ ಇದೆ. ETFs ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸ್ ಅಲ್ಲಿ ಬೈಯಿಂಗ್ ಆಗಿರೋದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಅಲ್ಲೂ ನಾವು ಬೈಯಿಂಗ್ನ ನೋಡ್ಬೋದು. ಹಾಗೆ ಕಮೋಡಿಟಿ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ನ ನೋಡ್ತಾ ಇದ್ದೀವಿ. ಇದು ನಮಗೆ ಕ್ಯಾಶ್ ಮಾರ್ಕೆಟ್ಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಓವರ್ ಆಲ್ ನಿನ್ನೆ ಡೇಟಾ ಬುಲ್ಲಿಶಲ್ಲೇ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ಬರೋದಾದರೆ, ನಾವು ಬುಧವಾರದಿಂದ ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡ್ತಿರೋ ಪ್ರಕಾರ ಬುಧವಾರ ಒಂದು ಇಂಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಗುರುವಾರ ಶುಕ್ರವಾರ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ಸ್ನ ಅಬ್ಸರ್ವ್ ಮಾಡಿದ್ವಿ. ಆದರೆ ನಿನ್ನೆ ಮಾರ್ಕೆಟಲ್ಲಿ ಒಂದು ಹ್ಯಾಮರ್ನ ಫಾರ್ಮ್ ಆಗಿರೋದನ್ನ ನೋಡ್ಬೋದು. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕಲ್ಲೂ ಸೇಮ್ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಿನ್ನೆ HDFC ಮತ್ತು ICICI ಬ್ಯಾಂಕ್ ರಿಸಲ್ಟ್ಸ್ ಇತ್ತು. ಆದ್ದರಿಂದ ಅದು ಪಾಸಿಟಿವ್ ಆಗಿದ್ದಕ್ಕೆ ನಮಗೆ ಬ್ಯಾಂಕಲ್ಲಿ ಒಂದು ಬೈಯಿಂಗ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇದು ಅಪ್ಸೈಡ್ ರ್ಯಾಲಿನ ಕಂಟಿನ್ಯೂ ಮಾಡುವ ಎಲ್ಲ ಪ್ರೊಬಾಬಿಲಿಟಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ನಿಫ್ಟಿ 50ಯಲ್ಲಿ ನಾವು ನಿನ್ನೆ ಮಾರ್ಕೆಟ್ ಪ್ರಿಡಿಕ್ಷನ್ಸ್ ಪ್ರಕಾರ ನಾವು ನಿನ್ನೆ ಮಾರ್ಕೆಟಲ್ಲಿ ಸೆಲ್ ಆನ್ ರ್ಯಾಲೀಸ್ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ 24,900 ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ಮಾರ್ಕ್ ಮಾಡ್ಕೊಂಡಿದ್ವಿ. ನಾವು ನಿನ್ನೆ ನೀವು ಪ್ರೀ ಮಾರ್ಕೆಟ್ ವಿಡಿಯೋನ ನೋಡ್ಬೋದು. ಈ ಝೋನಲ್ಲೇ ನಿನ್ನೆ ಒಂದು ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ ಬಂದು ಅಲ್ಲಿಂದ ಒಂದು ಸ್ಟ್ರಾಂಗ್ ವಿ ಶೇಪ್ ರಿಕವರಿ ಆಗಿದ್ದನ್ನ ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ನಾವು ನಿನ್ನೆ ಪ್ರೀ ಮಾರ್ಕೆಟಲ್ಲಿ ಮಾತಾಡಿದ ಪ್ರಕಾರ 24,900 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ, ಹಾಗೂ 25,100 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ನಾವು ಆಪ್ಷನ್ ಚೈನ್ ಮತ್ತು ಎಲ್ಲ ಡೇಟಾನು ಅಬ್ಸರ್ವ್ ಮಾಡಿದಾದ್ಮೇಲೆ ಹೇಳಿದ್ವಿ. ಅದೇ ರೀತಿಯಲ್ಲಿ ಮಾರ್ಕೆಟ್ ಅದೇ ರೀತಿ ಬಿಹೇವ್ ಮಾಡಿರೋದು, ಹಾಗೆ ಒಂದು ವಿ ಶೇಪ್ ರಿಕವರಿ ಆಗಿ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿರೋದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಇವತ್ತಿನ ಮಾರ್ಕೆಟ್ ಕಡೆಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋದಾದರೆ, ನಿನ್ನೆ ಹೈ 25,111, ಇದು ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಆಗುತ್ತೆ. 25,144 R2 ಆಗಿ ಕೆಲಸ ಮಾಡುತ್ತೆ, ಹಾಗೂ 25,238 R3, ಹಾಗೂ 25,255 ನಮ್ಮ R4. ಅಂದರೆ 25,100, 25,200 ಇದು ನಮಗೆ ಸ್ಟ್ರಾಂಗ್ ಝೋನ್ಗಳು ಅಂತ ಕರಿಬೋದು. ಅದೇ ರೀತಿಯಲ್ಲಿ ಸಪೋರ್ಟ್ ಸೈಡ್ ಬರೋದಾದರೆ 24,882 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಸೆಕೆಂಡ್ ಸಪೋರ್ಟ್ 24,824, ಹಾಗೂ 24,783 ನಮ್ಮ S3 ಆಗಿ ಕೆಲಸ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಮಾರ್ಕೆಟು ನಿನ್ನೆ 25,000 ಮಲ್ಟಿಪಲ್ಸ್ ಆಫ್ 1000 ಮೇಲೆ ಕ್ಲೋಸ್ ಆಗಿರೋದು ಒಂದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಸೆಕ್ಟೋರಲ್ ಇಂಡಿಸಿಸ್ಗೆ ಬರೋದಾದರೆ, ನಿನ್ನೆ ನಿಫ್ಟಿ IT ಮೊದಲನೇದಾಗಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ ಸ್ಟ್ರಾಂಗ್ ಬುಲ್ಲಿಶ್ ಆಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನಾವು ನೋಡ್ಬೋದು. ನಿಫ್ಟಿ ರಿಯಲ್ ಎಸ್ಟೇಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇದು ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆಟೋ ಸೆಕ್ಟರ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, ಮೆಟಲ್ ಸೆಕ್ಟರ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಓವರ್ ಆಲ್ ಹಲವು ಸೆಕ್ಟರ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ನೋಡ್ಬೋದು. ಸೊ ನಾವು ಓವರ್ ಆಲ್ ಡೇಟಾ ಬುಲ್ಲಿಶ್ನೆಸ್ ಅಂತ ಇಂಡಿಕೇಟ್ ಮಾಡ್ಬೋದು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗೆ ಬರೋದಾದರೆ 1,490 ವರ್ಸಸ್ 1,481. ಸೊ ನ್ಯೂಟ್ರಲ್ ಟು ಬುಲ್ಲಿಶ್ ಡೇಟಾ ಅಂತ ಕರಿಬೋದು. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ಬರೋದಾದರೆ 31 ಕಂಪನಿಗಳು ಪ್ರೋಗ್ರೆಸಿವ್ ಅಲ್ಲಿ ಕ್ಲೋಸ್ ಆಗಿರೋದು, ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ ಕಂಪೇರ್ ಟು 19 ಕಂಪನೀಸ್. ನಿಫ್ಟಿ ಬ್ಯಾಂಕ್ 7 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 5 ಬ್ಯಾಂಕ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ 7:5 ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಆಪ್ಷನ್ ಚೈನ್ ಇನ್ ದ ಮನಿ ಕಾಲ್ ಆಪ್ಷನ್ ಬೈಯಿಂಗ್ ಆಗಿರೋದನ್ನ ನೋಡ್ಬೋದು. ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗ್ತಾ ಇದೆ. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿರೋದನ್ನ ಸೆಲ್ ಆಗಿರೋದನ್ನ ನೋಡ್ಬೋದು.
ಹಾಗೂ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಓವರ್ ಆಲ್ ಡೇಟಾ ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. PCR ರೇಷಿಯೋ 0.85 ಇದೆ, ಇದು ನ್ಯೂಟ್ರಲ್ ಡೇಟಾ ಅಂತ ಕರಿಬಹುದು ನಾವು. ನಂತರದಲ್ಲಿ ಆಪ್ಷನ್ ಚೈನಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಅಬ್ಸರ್ವ್ ಮಾಡಿದ್ರೆ, ನಾವು ನಿನ್ನೆ 25,000 ಲೆವೆಲ್ ಸೈಡ್ ನೋಡಿದ್ರೆ ಪುಟ್ ಸೆಲ್ಲರ್ಸ್ ಇಲ್ಲಿ ಪೊಸಿಷನ್ಸ್ನ ಆ್ಯಡ್ ಮಾಡಿದ್ದಾರೆ. 25,000 ಲೆವೆಲ್ಸ್, 25,100 ಇಲ್ಲಿ ಪೊಸಿಷನ್ಸ್ಗಳನ್ನ ಆ್ಯಡ್ ಮಾಡಿರೋದನ್ನ ನಾವು ಪುಟ್ ಸೆಲ್ಲರ್ಸ್ನ ಅಬ್ಸರ್ವ್ ಮಾಡ್ಬೋದು ಕ್ಲೀನಾಗಿ. ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನೀವು ಕಾಲ್ ಸೈಡ್ ನೋಡೋದಾದರೆ 25,200 ಈ ಲೆವೆಲ್ಸಲ್ಲಿ ನಿನ್ನೆ ಕಾಲ್ ಸೆಲ್ಲರ್ಸ್ ಇದ್ದರು. ಈ ಕಾಲ್ ಸೆಲ್ಲರ್ಸ್ ಪೊಸಿಷನ್ಸ್ನ ವಿತ್ಡ್ರಾ ಮಾಡಿರೋದು ನಮಗೆ 22,200 ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡೋದನ್ನ ರಿಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ಸೂಪರ್ ಬುಲ್ಲಿಶ್ ಆಗುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಇನ್ನು FIDIs ಡೇಟಾಗೆ ಬರೋದಾದರೆ, ಕ್ಯಾಶ್ ಮಾರ್ಕೆಟಲ್ಲಿ FIIs 1,681 ಕೋಟಿಯಷ್ಟು ಸೆಲ್ ಮಾಡಿದರೆ, DIIs 3,578 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡ್ಬೋದು. ಓವರ್ ಆಲ್ ನೆಟ್ ಅಂತ ನೋಡೋದಾದರೆ ಇದು ಹತ್ತಿರ 1,900 ಕೋಟಿಯಷ್ಟು ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು ನಮಗೆ ಕ್ಯಾಶ್ ಮಾರ್ಕೆಟಲ್ಲಿ ಸೂಪರ್ ಬುಲ್ಲಿಶ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು F&O ಸೆಗ್ಮೆಂಟಿಗೆ ಬರೋದಾದರೆ, ಇಂಡೆಕ್ಸ್ ಸೆಗ್ಮೆಂಟ್ FI ಇಂಡೆಕ್ಸ್ ಫ್ಯೂಚರಲ್ಲಿ 570 ಕೋಟಿಯಷ್ಟು ಬೈ ಮಾಡಿರೋದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಸ್ಟಾಕ್ ಫ್ಯೂಚರಲ್ಲಿ 281 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಆದರೆ ನಾವು ಇಂಡೆಕ್ಸ್ ಫ್ಯೂಚರಿಗೆ ಕಂಪೇರ್ ಮಾಡಿದ್ರೆ ಇಂಡೆಕ್ಸ್ ಫ್ಯೂಚರ್ ಬುಲ್ಲಿಶ್ ಇರೋದ್ರಿಂದ ಮಾರ್ಕೆಟ್ ಓವರ್ ಆಲ್ FIDI ಡೇಟಾ ಸೆಂಟಿಮೆಂಟ್ ಬುಲ್ಲಿಶ್ ಇದೆ ಅಂತ ಹೇಳ್ಬೋದು. ಈಗ ಗ್ಲೋಬಲ್ ಮಾರ್ಕೆಟ್ಸ್, ಮೊದಲನೇದಾಗಿ US ಫ್ಯೂಚರ್ಸ್ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ನ್ಯೂಟ್ರಲ್ ಟು ಪಾಸಿಟಿವ್ ಡೇಟಾ. ಅದೇ ರೀತಿಯಲ್ಲಿ ಹೇಗೆ ಕ್ಯಾಶ್ ಮಾರ್ಕೆಟ್ ಬಿಹೇವ್ ಮಾಡಿದೆ ಅಂತ ಹೇಳಿದರೆ, ಮೊದಲು ಅಮೆರಿಕನ್ ಮಾರ್ಕೆಟ್ ಡೋ ಜೋನ್ಸ್ ನ್ಯೂಟ್ರಲ್ ಟು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, S&P 500 ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ನಾಸ್ಟಾಕ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು ನಮಗೆ ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್ನ ಇಂಡಿಕೇಟ್ ಮಾಡ್ತಾ ಇದೆ. ಯುರೋಪಿಯನ್ ಮಾರ್ಕೆಟ್ ಅದೇ ರೀತಿಯಲ್ಲಿ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಡ್ಯಾಕ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, FTSE 100 ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ಹಾಗೂ CAC ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ಡೇಟಾ ನ್ಯೂಟ್ರಲ್ ಟು ಬುಲ್ಲಿಶ್ ಅಂತ ಕರಿಬೋದು. ನಿಕಾಯ್ ನಿನ್ನೆ ಹಾಲಿಡೇ ಇದ್ದಿದ್ದರಿಂದ ಇವತ್ತು ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ರ್ಯಾಲಿನ ಮಾಡ್ತಾ ಇದೆ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಸೊ ಇದು ನಮಗೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ನ ಇಂಡಿಕೇಟ್ ಮಾಡ್ತಾ ಇದೆ. ಹ್ಯಾಂಗ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ಕಾಸ್ಪಿ ನ್ಯೂಟ್ರಲ್ ಟು ನೆಗೆಟಿವಲ್ಲಿ ರನ್ ಆಗ್ತಾ ಇರೋದನ್ನ ಇವಾಗ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಓವರ್ ಆಲ್ ಡೇಟಾ ಅಮೇರಿಕನ್ ಮತ್ತು ಯುರೋಪಿಯನ್ ಮಾರ್ಕೆಟ್ ನ್ಯೂಟ್ರಲ್ ಟು ಬುಲ್ಲಿಶ್ ಇದೆ. ನಿಕಾಯ್ ಪಾಸಿಟಿವಲ್ಲಿ ರನ್ ಆಗ್ತಾ ಇದೆ, ಹ್ಯಾಂಗ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ಕಾಸ್ಪಿ ನೆಗೆಟಿವಲ್ಲಿ ರನ್ ಆಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಈಗ ADRs, ಅಮೆರಿಕದಲ್ಲಿ ಭಾರತ ಕಂಪನಿಗಳಿಗಿರುವ ಡಿಮ್ಯಾಂಡ್ಸ್. ಇನ್ಫೋಸಿಸ್ ADR ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ಬೆರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ICICI ಬ್ಯಾಂಕ್ ಪಾಸಿಟಿವ್, ಇದು ಸ್ಟ್ರಾಂಗ್ ಪಾಸಿಟಿವ್, 3% ಚೇಂಜಸ್, ಇದು ಸ್ಟ್ರಾಂಗ್ ಪಾಸಿಟಿವ್. ವಿಪ್ರೋ ADR -1%, HDFC +4% ಸ್ಟ್ರಾಂಗ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ +0.48%. ಸೊ ನಮಗೆ ಇಲ್ಲಿ 3 ಕಂಪನಿಗಳು ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು, ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಹಾಗಾದರೆ ಡೇಟಾ ಪ್ರಕಾರ ಇವತ್ತು ಮಾರ್ಕೆಟಲ್ಲಿ ಏನಾಗ್ಬೋದು ಪ್ರೆಡಿಕ್ಷನ್ ಪ್ರಕಾರ? ನಾವು ಆಪ್ಷನ್ ಚೈನಲ್ಲಿ ಅಬ್ಸರ್ವ್ ಮಾಡಿದ ಪ್ರಕಾರ 25,000 ಮತ್ತು 25,100 ಈ ಲೆವೆಲ್ಸಲ್ಲಿ ಪುಟ್ ಸೆಲ್ಲರ್ಸ್ ಪೊಸಿಷನ್ಸ್ನ ಆ್ಯಡ್ ಮಾಡಿದ್ದಾರೆ. ಅಂದರೆ ನಮಗೆ ಇದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ 25,200 ಇದು ನಮಗೆ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ಬೋದು ಅಂತ ನಾನು ಆವಾಗಲೇ ಹೇಳಿದೆ. ಇಲ್ಲಿ ಪೊಸಿಷನ್ಸ್ಗಳನ್ನ ಕಾಲ್ ಸೆಲ್ಲರ್ಸ್ ವಿತ್ಡ್ರಾ ಮಾಡಿದ್ದಾರೆ. ಹಾಗಾಗಿ ಇಂದು ಮಾರ್ಕೆಟ್ ಒಂದು ಬೈ ಆನ್ ಡಿಪ್ಪಲ್ಲಿ ಮಾರ್ಕೆಟ್ ಮೂವ್ ಆಗ್ಬೋದು. ಮಾರ್ಕೆಟಲ್ಲಿ ಇವತ್ತು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆಯಾ? ಹೌದು. ಒಂದು ಮಾರ್ಕೆಟ್ ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ಜುಲೈ ಫ್ಯೂಚರ್ನ ಅಬ್ಸರ್ವ್ ಮಾಡಿದ್ರೆ, ಗಿಫ್ಟ್ ನಿಫ್ಟಿ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ಅಬ್ಸರ್ವ್ ಮಾಡಿದ್ರೆ ಇವತ್ತು ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಆಗುವ ಪಾಸಿಬಿಲಿಟಿ ಇದೆ ಅಂತ ಹೇಳ್ಬೋದು. ಮಾರ್ಕೆಟ್ ಬೈ ಆನ್ ಡಿಪ್ ಆಗಿರುತ್ತೆ. ಏನಾದರೂ ಮೊದಲು ಮಾರ್ಕೆಟ್ ಫಸ್ಟ್ 15 ಮಿನಿಟ್ಸ್ ಹೈನ ಬ್ರೇಕ್ ಮಾಡಿದ್ರೆ ಇದು ನಮಗೆ ಸ್ಟ್ರಾಂಗ್ ಬುಲ್ಲಿಶ್ ಟ್ರೆಂಡಿನ ಮಾಡುವ ಸಾಧ್ಯತೆಗಳಿದೆ ಅಂತ ಅಂದ್ಬಿಟ್ಟು ನಾವು ಪ್ರೆಡಿಕ್ಟ್ ಮಾಡ್ಬೋದು. ಹಾಗೆ ನಾವು ಫಿಬೋನಚಿ ರಿಟ್ರೇಸ್ಮೆಂಟ್ನ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ನಿನ್ನೆ ಕರೆಕ್ಟಾಗಿ 0.618 ಲೆವೆಲ್ಸಿಂದ
ಗೋಲ್ಡನ್ ರೇಷಿಯೋ ಇಂದ ರಿವರ್ಸಲ್ ಆಗಿ ಮೇಲ್ಗಡೆ ಹೋಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಇವತ್ತು ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ರ್ಯಾಲಿ ಬರುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಇದು ಇವತ್ತಿನ ಮಾರ್ಕೆಟ್ ವ್ಯೂ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.